ಹಾಯ್ ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಶೇಷ ಅಂದರೆ ಇದು ಆ್ಯಪಲ್ ಬೇರ್. ನಾನು ಪ್ಲಾಟ್ ಒಳಗೆ ಒಂದು 200 ಸಸಿ ಹಚ್ಬೇಕಂತ ನಾವು ರೆಡಿ ಮಾಡಿದ್ದೀವಿ. ಅದಕ್ಕೆ ಇದು ನೋಡೋಕೆ ಬಂದಿದ್ವಿ. ಇದು ಆಲ್ರೆಡಿ ದ್ರಾಕ್ಷಿ ಪ್ಲಾಟ್. ಇದು ಏನು ವಿಶೇಷಪ್ಪ ಅಂದರೆ ಈ ತಂತಿ ಹಾಕಿರೋರು ರೈತರು. ಈ ಏನು ಕಾಯಿ ಒಜ್ಜಾಗಿ ಈ ಥರ ಬೀಳುವಾಗ ಈ ಥರ ಇದು ಕಟ್ಟಿ ಕಾಯಿ ಯಾವುದೇ ಥರ ಡ್ಯಾಮೇಜ್ ಆಗೋ ಥರ ನೋಡ್ಕೊಳಕ್ಕೆ ಇದು ಅನುಕೂಲ ಆಗ್ಯದ. ನೀವು ಆ್ಯಪಲ್ ಬೇರೆ ಹಚ್ಚೋದಿದ್ರೆ ಈ ಥರ ಮಾಡಿದ್ರೆ ಚಲೋ ಆಗುತ್ತೆ. ನೋಡಿರಿ, ಇದು ಯಾವ ಥರ ಹೂವು ಇರುತ್ತೆ, ಈ ಥರ ಇರುತ್ತೆ. ಇದಕ್ಕೆ ಬೋರೆ ಹಣ್ಣು ಅಂತಾರೆ ಕನ್ನಡ ಒಳಗೆ. ಬೋರೆ ಹಣ್ಣು ಅಂದರೆ ಶುಗರ್ ಇದ್ದವ್ರಿಗೆ ಅದು ಶುಗರ್ಲೆಸ್ ಒಂಥರ ಫ್ರೂಟ್. ಇದು ತುಂಬ ಚೆನ್ನಾಗಿ ಇರುತ್ತೆ ಟೇಸ್ಟ್ ಬಾಯಲ್ಲಿ. ಮತ್ತು ಇದು ಜಾಸ್ತಿ ಹೈದ್ರಾಬಾದ್ ಮಾರ್ಕೆಟ್ ಆಗುತ್ತೆ. ಹೈದ್ರಾಬಾದಲ್ಲಿ ನಾವು ನಮಗೆ ಗೊತ್ತಿರೋ ಪ್ರಕಾರ ಈ ಸಾಂಬಾರಲ್ಲಿ ಕಟ್ ಮಾಡಿ ಜಾಸ್ತಿ ಹಾಕ್ತಾರೆ. ಮತ್ತು ತಿನ್ನೋಕೆ ತುಂಬ ಮೆಚ್ಚಗಾರಿಕೆ ಅಂತಾರಲ್ಲ, ತುಂಬ ಒಳ್ಳೆ ಒಂದು ಫ್ರೂಟ್ ಆಗುತ್ತೆ. ಇದು ಮುಂದೆ ಕಾಯಿ ಆದ್ಮ್ಯಾಗೂ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ. ಈ ಥರ ಚೆನ್ನಾಗಿ ಈ ಥರ ಬಂದಿದೆ ಪ್ಲಾಟ್. ತುಂಬ ನೋಡೋಕ್ಕೂ ಲುಕ್ ಇರ್ತೈತಿ. ಯಾವುದೇ ಥರ ಅಷ್ಟು ಮುಳ್ಳಿರಲ್ಲ. ಒಂಥರ ಎಲ್ಲನೂ ಚಲೋ ಆಗುತ್ತೆ. ನೀವು ಒಂದು ಎಕರೆ ಒಳಗೆ ಮಾಡಿದ್ರೆ ವರ್ಷದ ಆದಾಯ ಒಂದು 2 ಲಕ್ಷ ರೂಪಾಯಿ ಏನೂ ಲಾಗೋಡಿಲ್ಲ ರೀ. ಅಂದ್ರೆ ಇದು ಮಳೆ ಒಳಗೆ ಬರಲ್ಲ, ಬಿಸಿಲೊಳಗೆ ಬರಲ್ಲ. ಇದು ಒಂಥರ ನವಂಬರ್, ಡಿಸೆಂಬರ್, ಜನವರಿ ಕಾಯಿ ಇರ್ತೈತಿ. ಏನೂ ಮಳೆ ಇರಲ್ಲ, ಏನೂ ಪ್ರಾಬ್ಲಮ್ ಇರಲ್ಲ. ನಿಮಗೆ ಲೇಬರ್ಸ್ಗಳಿಗೆ ಪ್ರಾಬ್ಲಮ್ ಇರಲ್ಲ, ನಿಮಗೂ ಪ್ರಾಬ್ಲಮ್ ಇರಲ್ಲ. ಚೆನ್ನಾಗಿರುತ್ತೆ. ನೋಡಿ, ಮಾಡಿ, ಖುಷಿ ಪಡಿ.